ಮೇಡಮ್, ಈಗ ಕಳೆದ ಬಾರಿ ಕೂಡ ನೀವು MOS ಆಗಿದ್ರಿ. ಈ ಬಾರಿ ನೀವು ಕ್ಯಾಬಿನೆಟ್ ಗೆ ಪ್ರಮೋಟ್ ಆಗಬಹುದು ಅಂತ ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು. ಇಲ್ಲ, ಈ ಬಾರಿ ಅನಿವಾರ್ಯತೆ ಇತ್ತು. NDA ಸರ್ಕಾರ ಇದೆ. ನಮ್ಮ ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಅವರು ಕಂಟಿನ್ಯೂ ಆಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಕಂಟಿನ್ಯೂ ಆಗಿದ್ದಾರೆ, ಹಾಗೇನೆ ಹೊಸ ಸೇರ್ಪಡೆಯಾಗಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಸಹಜವಾಗಿ ಒಂದು ರಾಜ್ಯಕ್ಕೆ ಈಗಾಗಲೇ 3 ಕ್ಯಾಬಿನೆಟ್ ಸಿಕ್ಕಿದೆ. ಆದರೆ ಯಾವ ಜವಾಬ್ದಾರಿ ನನಗೆ ಸಿಕ್ಕಿದೆಯೋ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ ಮತ್ತು ಅದರಲ್ಲೇ ಕೆಲಸ ಮಾಡ್ತೀನಿ. ಮೇಡಮ್, ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿತ್ತು. ಅವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡಲ್ಲ, ಅದು ಇದು ಅನ್ನುವಂಥದ್ದು. ಆದರೂ ಕೂಡ ಶೋಭಾ ಮೇಡಮ್ ಅವರು ಖಾತೆ ಸಚಿವರಾಗೋದ್ರಲ್ಲಿ ಸ್ಥಾನ ಗಿಟ್ಟಿಸ್ಬಿಟ್ರು. ಇಲ್ಲ, ಈ ಎಲ್ಲ ಊಹಾಪೋಹಗಳು ಸಹಜವಾಗಿ ಮಾಧ್ಯಮದಲ್ಲಿ ಅಥವಾ ಕೆಲವು ಜನ ಇದನ್ನು ಹಬ್ಬಿಸಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಮುಖಂಡರು ನನ್ನನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನನಗೆ ಯಾವ ಜವಾಬ್ದಾರಿಯನ್ನು, ಅದು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು, ಚುನಾವಣೆ ಜವಾಬ್ದಾರಿ ಕೊಟ್ಟಿರ್ಬೋದು, ಅಥವಾ ಸರ್ಕಾರ ಜವಾಬ್ದಾರಿ ಕೊಟ್ಟಿರೋದು, ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ, ಹೆಚ್ಚು ಸಮಯವನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ನನ್ನನ್ನು ಮತ್ತೆ ಕನ್ಸಿಡರ್ ಮಾಡಿರ್ಬೋದು. ಅದಕ್ಕಾಗಿ ನನ್ನನ್ನು ಬೆಂಗಳೂರಿಗೆ ಕೂಡ ತಂದು ಚುನಾವಣೆಗೆ ನಿಲ್ಲಿಸಿರ್ಬೋದು. ಈ ಕಾರಣಕ್ಕಾಗಿ ಅಮಿತ್ ಶಾ ಅವರು ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ಮೋದಿಯವರು ಅದನ್ನೇ ಹೇಳಿದರು, ಬೆಂಗಳೂರು ಹತ್ತಿರ ಇದ್ದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚುನಾವಣೆ ಜವಾಬ್ದಾರಿ ಕೊಟ್ಟಾಗ, ಪಕ್ಷದ ಜವಾಬ್ದಾರಿ ಕೊಟ್ಟಾಗ ಹೋಗಿ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಅವತ್ತು ಅವರು ಹೇಳಿದರು. ಈ ಕಾರಣಕ್ಕಾಗಿ ಈ ಜವಾಬ್ದಾರಿಯನ್ನು ನಂಗೆ ಕೊಟ್ಟಿರ್ಬೋದು, ಅದನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ಈಗ ಕಳೆದ ಬಾರಿ ಕೂಡ ನೀವು MOS ಆಗಿದ್ರಿ. ಈ ಬಾರಿ ನೀವು ಕ್ಯಾಬಿನೆಟ್ ಗೆ ಪ್ರಮೋಟ್ ಆಗಬಹುದು ಅಂತ ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು. ಇಲ್ಲ, ಈ ಬಾರಿ ಅನಿವಾರ್ಯತೆ ಇತ್ತು. NDA ಸರ್ಕಾರ ಇದೆ. ನಮ್ಮ ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಅವರು ಕಂಟಿನ್ಯೂ ಆಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಕಂಟಿನ್ಯೂ ಆಗಿದ್ದಾರೆ, ಹಾಗೇನೆ ಹೊಸ ಸೇರ್ಪಡೆಯಾಗಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಸಹಜವಾಗಿ ಒಂದು ರಾಜ್ಯಕ್ಕೆ ಈಗಾಗಲೇ 3 ಕ್ಯಾಬಿನೆಟ್ ಸಿಕ್ಕಿದೆ. ಆದರೆ ಯಾವ ಜವಾಬ್ದಾರಿ ನನಗೆ ಸಿಕ್ಕಿದೆಯೋ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ ಮತ್ತು ಅದರಲ್ಲೇ ಕೆಲಸ ಮಾಡ್ತೀನಿ. ಮೇಡಮ್, ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿತ್ತು. ಅವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡಲ್ಲ, ಅದು ಇದು ಅನ್ನುವಂಥದ್ದು. ಆದರೂ ಕೂಡ ಶೋಭಾ ಮೇಡಮ್ ಅವರು ಖಾತೆ ಸಚಿವರಾಗೋದ್ರಲ್ಲಿ ಸ್ಥಾನ ಗಿಟ್ಟಿಸ್ಬಿಟ್ರು. ಇಲ್ಲ, ಈ ಎಲ್ಲ ಊಹಾಪೋಹಗಳು ಸಹಜವಾಗಿ ಮಾಧ್ಯಮದಲ್ಲಿ ಅಥವಾ ಕೆಲವು ಜನ ಇದನ್ನು ಹಬ್ಬಿಸಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಮುಖಂಡರು ನನ್ನನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನನಗೆ ಯಾವ ಜವಾಬ್ದಾರಿಯನ್ನು, ಅದು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು, ಚುನಾವಣೆ ಜವಾಬ್ದಾರಿ ಕೊಟ್ಟಿರ್ಬೋದು, ಅಥವಾ ಸರ್ಕಾರ ಜವಾಬ್ದಾರಿ ಕೊಟ್ಟಿರೋದು, ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ, ಹೆಚ್ಚು ಸಮಯವನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ನನ್ನನ್ನು ಮತ್ತೆ ಕನ್ಸಿಡರ್ ಮಾಡಿರ್ಬೋದು. ಅದಕ್ಕಾಗಿ ನನ್ನನ್ನು ಬೆಂಗಳೂರಿಗೆ ಕೂಡ ತಂದು ಚುನಾವಣೆಗೆ ನಿಲ್ಲಿಸಿರ್ಬೋದು. ಈ ಕಾರಣಕ್ಕಾಗಿ ಅಮಿತ್ ಶಾ ಅವರು ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ಮೋದಿಯವರು ಅದನ್ನೇ ಹೇಳಿದರು, ಬೆಂಗಳೂರು ಹತ್ತಿರ ಇದ್ದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚುನಾವಣೆ ಜವಾಬ್ದಾರಿ ಕೊಟ್ಟಾಗ, ಪಕ್ಷದ ಜವಾಬ್ದಾರಿ ಕೊಟ್ಟಾಗ ಹೋಗಿ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಅವತ್ತು ಅವರು ಹೇಳಿದರು. ಈ ಕಾರಣಕ್ಕಾಗಿ ಈ ಜವಾಬ್ದಾರಿಯನ್ನು ನಂಗೆ ಕೊಟ್ಟಿರ್ಬೋದು, ಅದನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.